ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವರ್ಷಿ ಡ್ರೀಮ್ಸ್. ಪ್ರತಿ ವರ್ಷ ಹಲಸಿನ ಹಣ್ಣು ಸೀಸನ್ ಬಂದಾಗ ನಮ್ಮಲ್ಲಿ ತುಂಬ ಹಲಸಿನ ಹಣ್ಣು ಸಿಗುತ್ತೆ. ಆ ಸಮಯದಲ್ಲಿ ಅದನ್ನು ವರ್ಷ ಇಡೀ ತಿನ್ನೋದಕ್ಕೆ ಆಗಲ್ಲ ಅಲ್ವಾ? ಹಾಗಾಗಿ ನಮ್ಮ ಅಜ್ಜ ಅಜ್ಜಿಂದಿರು ಹಿಂದಿನಿಂದಲೂ ಒಂದು ಒಳ್ಳೆಯ ವಿಧಾನ ಮಾಡಿಕೊಂಡಿದ್ದಾರೆ. ಅದೇನೆಂದರೆ ಉಪ್ಪಿನ ನೀರಲ್ಲಿ ಹಲಸಿನ ಹಣ್ಣನ್ನು ಹಾಕಿ ಪ್ರಿಸರ್ವ್ ಮಾಡೋದು. ಹೀಗೆ ಮಾಡಿದರೆ ಈ ಜಾಕ್ ಫ್ರೂಟ್ ಅನ್ನು ವರ್ಷ ಇಡೀ ಬೇಕಾದಾಗ ಬಳಸಬಹುದು. ಇದನ್ನೇ ನಾವು ಮಂಗಳೂರಿನಲ್ಲಿ ಉಪ್ಪಡು ಬಚ್ಚಿರ್ ಅಂತ ಕರಿತೇವೆ. ಈಗ ಅದೇ ಉಪ್ಪಡು ಬಚ್ಚಿರ್ನಿಂದ ಉಪ್ಪಡು ಬಚ್ಚಿರ್ ಸುಕ್ಕ ಮಾಡೋಣ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬೇಕಾದಷ್ಟು ಉಪ್ಪಡು ಬಚ್ಚಿರ್ ತೆಗೆದುಕೊಂಡು ಇದನ್ನು ನೀರಲ್ಲಿ ಸುಮಾರು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಇದರಿಂದ ಹೆಚ್ಚಾಗಿರುವ ಉಪ್ಪು ಸ್ವಲ್ಪ ಕಡಿಮೆಯಾಗುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ಹೆಚ್ಚುವರಿ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದುಕೊಳ್ಳಬೇಕು. ಇನ್ನು ಸುಕ್ಕಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ತುರಿದ ತೆಂಗಿನಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಅರಿಶಿನ ಪುಡಿ, ಕರಿಬೇವು, 5-6 ಎಸಳು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಮತ್ತು ಎಣ್ಣೆ. ಆಮೇಲೆ ಒಂದು ಸಣ್ಣ ಪ್ಯಾನ್ ಬಿಸಿ ಮಾಡಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಕರಿಬೇವು ಮತ್ತು 5-6 ಎಸಳು ಬೆಳ್ಳುಳ್ಳಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಅರಿಶಿನ ಪುಡಿ ಸೇರಿಸಿ ಪೌಡರ್ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ತುರಿದ ತೆಂಗಿನಕಾಯಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ರುಬ್ಬಿಕೊಳ್ಳೋಣ. ಹೀಗೆ ರುಬ್ಬಿಕೊಂಡಾಗ ಮಸಾಲೆ ಈ ರೀತಿ ಬರುತ್ತೆ. ಇದಕ್ಕೆ ಯಾವುದೇ ನೀರು ಹಾಕಬಾರದು. ಈಗ ನಮ್ಮ ಸುಕ್ಕ ಮಾಡೋಕೆ ಬೇಕಾಗಿರುವುದನ್ನೆಲ್ಲ ರೆಡಿ ಮಾಡಿಕೊಳ್ಳೋಣ. ನಾವು ಈಗ ರುಬ್ಬಿಕೊಂಡಿರುವ ಈ ಮಸಾಲೆ, ಉಪ್ಪಡು ಬಚ್ಚಿರ್, ಸ್ವಲ್ಪ ಹೆಚ್ಚಿದ ಈರುಳ್ಳಿ, ಕರಿಬೇವು ಮತ್ತು ನೀರು. ಈಗ ಒಂದು ಬಾಣಲೆ ಇಟ್ಟು ಇದಕ್ಕೆ ಉಪ್ಪಡು ಬಚ್ಚಿರ್, ಹೆಚ್ಚಿದ ಈರುಳ್ಳಿ, ಕರಿಬೇವು ಮತ್ತು ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳೋಣ. ಉಪ್ಪಡು ಬಚ್ಚಿರ್ ಚೆನ್ನಾಗಿ ಬೆಂದ ಮೇಲೆ ಈಗ ನಾವು ರುಬ್ಬಿಕೊಂಡಿರುವ ಮಸಾಲೆಯನ್ನು ಇದಕ್ಕೆ ಹಾಕೋಣ. ಮಸಾಲೆ ಹಾಕಿದ ನಂತರ ಉಪ್ಪು ಎಷ್ಟು ಬೇಕು ಅಂತ ರುಚಿ ನೋಡಿ ಹಾಕಿಕೊಳ್ಳೋಣ. ಯಾಕಂದರೆ ಉಪ್ಪಡು ಬಚ್ಚಿರನ್ನು ಉಪ್ಪಿನ ನೀರಲ್ಲಿ ಹಾಕಿ ಇಟ್ಟಿರೋದರಿಂದ ಅದರಲ್ಲಿ ಈಗಾಗಲೇ ಉಪ್ಪು ಇರುತ್ತೆ. ಹಾಗಾಗಿ ಮೊದಲು ರುಚಿ ನೋಡಿ ಬೇಕಾದಷ್ಟು ಮಾತ್ರ ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಹಾಕಿದ ಮೇಲೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಸಾಲೆ ಉಪ್ಪಡು ಬಚ್ಚಿರ್ಗೆ ಚೆನ್ನಾಗಿ ಸೇರಿಕೊಳ್ಳುವವರೆಗೆ ಮಿಕ್ಸ್ ಮಾಡುತ್ತಾ ಸ್ವಲ್ಪ ಬೇಯಿಸಿಕೊಳ್ಳೋಣ. ಮಸಾಲೆ ಸ್ವಲ್ಪ ಹುರಿದು ಉಪ್ಪಡು ಬಚ್ಚಿರ್ಗೆ ಚೆನ್ನಾಗಿ ಸೇರಿಕೊಂಡ ಮೇಲೆ ಇನ್ನೂ 1-2 ನಿಮಿಷ ಬೇಯಿಸಿಕೊಳ್ಳೋಣ. ಆಮೇಲೆ ಇದನ್ನು ಗ್ಯಾಸ್ನಿಂದ ಕೆಳಗಿಳಿಸೋಣ. ಇನ್ನು ಕೊನೆಯಲ್ಲಿ ಒಗ್ಗರಣೆ ಮಾಡಿಕೊಳ್ಳೋಣ. ಒಂದು ಸಣ್ಣ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ ಸಿಡಿಸಿಕೊಳ್ಳೋಣ. ನಂತರ ಇದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಚೆನ್ನಾಗಿ ಹುರಿದುಕೊಳ್ಳೋಣ. ಇದನ್ನೀಗ ಉಪ್ಪಡು ಬಚ್ಚಿರ್ ಸುಕ್ಕಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅಷ್ಟೇ, ನಮ್ಮ ಉಪ್ಪಡು ಬಚ್ಚಿರ್ ಸುಕ್ಕ ರೆಡಿ. ಇದು ಗಂಜಿ ಊಟದ ಜೊತೆ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸುಕ್ಕ ಇದ್ರೆ ಊಟನೇ ಇನ್ನೂ ರುಚಿಯಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಬಾಯ್ ಬಾಯ್.